ಹಾಯ್ ಗೈಸ್, ಇವತ್ತು ಸಂಡೇ ಎಂದಿನಂತೆ ನಾನು ನಮ್ಮ ಭಯ್ಯ ಕ್ರಿಕೆಟ್ ಆಡೋಕೆ ಹೊರಟ್ವು. ನಮ್ಮ ಭಯ್ಯ ಬರ್ತಿದ್ದಾರೆ ಗಾಡಿ ತಗೊಂಡು. ಗಾಡಿ ಹಾಕೊಂಡು ನಾವು ಹೊರಟಿದ್ದೆ ಸೀದಾ ನಮ್ಮ ಕ್ರಿಕೆಟ್ ಫೀಲ್ಡ್ ಹತ್ರ. ಮದುವೆ ಆಗ್ತಿದ್ದಾರೆ ಜೂನ್ಗೆ, ಅವ್ರು ಬರಲ್ಲ ಇನ್ನು. ನೋಡಿ ಅವ್ರ ಹುಡುಗಿ ಬೇರೆ ಇದನ್ನ ಕೊಡ್ತಿದ್ದಾರೆ. ಮೊದಲು ಅಣ್ಣ ಇವನ್ನೆಲ್ಲ ಆಗ್ತಾನೆ ಇರಲಿಲ್ಲ ಗೈಸ್. ಸ್ಟಾರ್ಟ್ ಮಾಡಿದ್ದಾರೆ ಇವರು, ಶೇಖರಿ ಬ್ರೋ ಅಂತ. ಇವರೇ ಜಾಸ್ತಿ ನಕ್ರ ಮಾಡೋದು ನಮ್ಮಿಬ್ರು. ನನ್ಗೆ ಹೆಂಗ್ ಅನಿಸ್ಬಿಡ್ತು ಅಂದ್ರೆ ನಿಜವಾಗ್ಲೂ ಒಂಥರ ಭೂಮಿ ಬಿರ್ಗ್ದಂಗ ಆಗೋಯ್ತು ನನಗೆ. ನನ್ಗೆ ಇದೇನ ಇದು ಈ ತರನಾ? ನೋಡಿ ಗೈಸ್, ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಇವತ್ತು ಸಂಡೇ ಅಂತ. ಹೇಳೋಬ್ರು ಇವ್ ನೋಡಿ, ನಮ್ಮ ಟೀಮ್ನ ಒಂದು ಒಳ್ಳೆ ಬೌಲರು, ಅವಕಾಶನೇ ಕೊಡೋದು ನಾವು. ಆದ್ರೆ ಗೈಸ್, ಹೊಸ ಪಿಚ್ ಮೇಕಿಂಗ್ ಏನು ಮಾಡ್ತೀರಾ? ಬಾಲ್ ಸೀದಾ ಮನೆ ಮ್ಯಾಕೆ ಹೋಗ್ತವೆ. ಸೊ ಅವ್ರದ್ದು ಬೈಸ್ಕೊಳಕ್ಕಾಗಲ್ಲ. ಈಗ ಟಾಸ್ ಆಗ್ತಿದೆ. ಟಾಸ್ ಹೋತಲ್ಲ ಗಿರಿಲೇ. ಹೇಳಿದ್ರೆ ಹೋಗ್ಬಿಡ್ತ್ಯಾ? ಇದೆಲ್ಲ ಬೇಕಾ ನಿನ್ಗೆ? ಗೈಸ್, ಇವಾಗ ನಮ್ಮ ರೂಲ್ಸ್ಗಳು. ಆಮೇಲೆ ಬೌಂಡ್ರಿ ಏನೈತ ಆಮೇಲೆ ಚೇಂಜ್ ಮಾಡಿದೀವಿ. ಮುಂದೆ ಬಂದೈತೆ, ಹಿಂದೆ ಹೋಗೈತೆ, ಅವೆಲ್ಲ ಏನಿಲ್ಲ. ಈಗ ಒಂದ್ಸತಿ ಈಗಲೇ ಓವರ್ ಒಬ್ರಿಗೆ ಎಷ್ಟು? 2-1. ಅಂಪೇರು ನೋಬಲ್ ಕೊಟ್ರೆ ನೋಬಾಲು, ವೈಡ್ ಕೊಟ್ರೆ ವೈಡು. ಏನಿದ್ರು ಅಂಪೈರ್ ತೀರ್ಮಾನ, ಅಂತಿಮ ತೀರ್ಮಾನ. ಅಲ್ಲ ಟ್ಯಾಂಕ್ ಇಚ್ಚಿನ. ಇಷ್ಟೇ ಗೈಸ್ ನಮ್ಮ ರೂಲ್ಸ್ಗಳು. ಇನ್ನ ಇದು ಟ್ರೈಲರ್ ಅಷ್ಟೇ. ರೂಲ್ಸ್ ಸುಮ್ಮನೆ ಮಾಡೋರೆ, ಹೋಗ್ತಾ ಎಲ್ಲ ಕಿತ್ತಾಡ್ತೀವಿ, ನಮಗೆ ಗೊತ್ತು. ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ಒಂದ್ಸಂತು ಅಂತ ಅಪರೂಪಕ್ಕೆ ಒಂದ್ಸತಿ ಬರ್ತಾನೆ, ಕಂಟಿನ್ಯೂಸ್ ಬರಲ್ಲ. ಮೊನ್ನೆ ಮಾತೇ ಇಲ್ಲ. ಕೊನೆಯ ಮ್ಯಾಚು ಗೈಸ್. ಸಂಡೇ ಮುಗೀತು. ಇನ್ನು ನಮ್ಮ ನಡೆ ಒಂದು ವಾರ ಕಂಪ್ನಿಯ ಕಡೆ ಎಲ್ಲರದು. ಗೈಸ್, ಸಂಡೇ ಮುಗೀತು. ಇನ್ನು ನಮ್ಮ ನಡೆ ಒಂದು ವಾರ ಕಂಪ್ನಿಯ ಕಡೆ.